ಜನ ರಶ್ ತುಂಬ್ಕೊಳೋದು ಅಂತ ನೋಡಿ ಬೇವು ಎಷ್ಟು ಚೆನ್ನಾಗಿದೆ ಅಂತ. ಬೇವು ರೆಡಿ ಆಯ್ತು, ನಾವು ಕುಡಿತಾ ಇದೀವಿ. ನೀವು ಬೇವು ಬೆಲ್ಲದ ಪಾನಕ ಆಲ್ರೆಡಿ ಬೆಲ್ಲನ ಹಾಕಿಬಿಟ್ಟು ನೀರನ್ನ ರೆಡಿ ಮಾಡ್ಕೊಂಡಿವಿ. ಸ್ವಲ್ಪ ಮಾವಿನಕಾಯಿ ಹೆಂಗಾಗ್ಯಾವ ಅಂತ. ಇದು ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ಎಲ್ರಿಗೂ ಆರ್ಥಿಕ ಶುಭಾಶಯಗಳು. ಇವತ್ತು ಬೇವು ಬೆಲ್ಲ ಸಮೇತ ನಮ್ಮ ಜೀವನದ ಹೊಸ ವರ್ಷನ ಆಚರಿಸ್ತಾ ಇದ್ದೀವಿ. ರೈತರಿಗೆ ಇದೇ ಹೊಸ ವರ್ಷ. ಎಲ್ಲ ಚಿಗುರುಗಳೆಲ್ಲ ಬಂದವು. ಬೇವಿನಕಾಯಿ, ಮಾವಿನ ಗಿಡ, ಪ್ರತಿಯೊಂದು ಪ್ರಕೃತಿಯಲ್ಲಿರುವಂಥ ಎಲ್ಲನೂ ಹೊಸ ಒಂದು ಏನಂತಾರೆ, ಹೊಸ ಜೀವನನ ಸೃಷ್ಟಿಸ್ಕೊಳ್ಳುವಂಥ ಒಂದು ದಿನ ಇವತ್ತು. ಹೊಸ ವರ್ಷ, ರೈತರ ಹೊಸ ವರ್ಷ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇವತ್ತೇ ನಮಗೆ ಹೊಸ ವರ್ಷ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಕಡೆ ಇವತ್ತು ಟ್ರೆಡಿಷ್ನಲ್ ಆಗಿ ನಾವು ಬೇವು ಬೆಲ್ಲ ಮಾಡ್ತೀವಿ. ಆ ಒಂದು ಬೇವು ಬೆಲ್ಲನ ಹೇಗೆ ಮಾವಿನಕಾಯಿ ಅಂತ ಕರಿತೀವಿ. ಚಿಕ್ಕದಾಗಿ ಇಷ್ಟೇ ಕಾಯಿ ಆಗೋದು. ಇದು ಇನ್ನೂ ಹಣ್ಣಾಗಿಲ್ಲ. ಹಣ್ಣಾದರೆ ಅದ್ರ ತುಂಬಾ ಟೇಸ್ಟಿಯಾಗಿರ್ತೈತಿ. ನಾವು ಚಿಕ್ಕ ವಯಸ್ಸಲ್ಲಂತರೂ ಜಾಸ್ತಿ ಇದೇ ಮಾವಿನಕಾಯಿನೇ ತಿಂತಾ ಇದ್ವಿ. ಇವಾಗ ಇದು ಗಿಡ ತುಂಬಾ ಹಳೇದಾಗಿರೋದ್ರಿಂದ ಕಾಯಿ ಆಲ್ರೆಡಿ ಬೆಲ್ಲನ ಹಾಕಿಬಿಟ್ಟು ನೀರನ್ನ ರೆಡಿ ಮಾಡಿಟ್ಕೊಂಡಿವಿ. ಸ್ವಲ್ಪ ತಣ್ಣಗಾಲಿ ಅಂತ ಹೇಳಿ ಫ್ರಿಜ್ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಹಾಗಾಗಿ ಈ ಥರ ಕೂಲ್ ಆಗೋದಕ್ಕಂತ ಹೇಳಿ ಬಟ್ಟೆ ಸುತ್ತಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಇದು ತಣ್ಣಗಾಗಿದೆ ನೀರು. ಇದಕ್ಕೆ ಬೆಲ್ಲ ಹಾಕಿಟ್ಕೊಂಡಿರೋದ್ರಿಂದ ಇವಾಗ ಇದಕ್ಕೆಲ್ಲ ಬೇಕಾಗಿರುವಂಥ ಈ ಮಾವಿನ ತುರಿ, ಹಾಗೆ ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಇದೆ, ಅವನ್ನೆಲ್ಲ ಹಾಕ್ತೀವಿ. ನೋಡಿ ಬೇವು ಎಷ್ಟು ಚೆನ್ನಾಗಿದೆ ಅಂತ. ಬೇವು ರೆಡಿ ಆಯಿತು, ನಾವು ಕುಡಿತಾ ಇದ್ದೀವಿ. ನೀವು ಕುಡಿ. ಸೊ ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲನ ಸಮನಾಗಿ ತಿನ್ನಿ. ಸಿಹಿ ಜಾಸ್ತಿ ಇರಲಿ, ಕಹಿ ಕಡಿಮೆ ಇರಲಿ. ಹಾಗೆ ಇವತ್ತು ಯುಗಾದಿ ಹಬ್ಬದ ಸಂಬಂಧ ಸಂಜೆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಸೇರ್ಕೊಂಡು ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಯಾರೂ ಬರ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಕ್ಕೆ ಕಾಯ್ಬೇಕಂತ ಅದಕ್ಕೆ ಕಾಯಿ ಸಿಲಾಕತ್ತೀವಿ. ನಮ್ಮೂರನ್ ಪಾರ್ಕ್ ನೋಡ್ರಿ ಎಷ್ಟು ಫುಲ್ ಜನ ರಶ್ ತುಂಬ್ಕೊಳೋದು ಅಂತ. ರಶ್ ಇಲ್ಲ, ಈಗೆಲ್ಲ ಹೋಗಿದ್ದು ಕಲೆ ಐತಿ. ಪಾರ್ಕ್ ನೋಡೋಣ ಅಂತ ಬಂದ್ರೆ ಪಾರ್ಕ್ನ್ಯಾಗ ನಮ್ಮನ್ನು ಬಿಟ್ಟು ಬೇರೆ ಯಾರು ಕಾಣಿಸ್ತಾನೆ ಇಲ್ಲ. ಜನ ಇದ್ದಾರೆ, ಆದರೆ ಕಡಿಮೆ ಇದ್ದಾರೆ ನೋಡಿ. ನಮ್ಮೂರಲ್ಲಿರೋ ಏಕೈಕ ಪಾರ್ಕ್ ಅಂದ್ರೆ ಇದೆ. ಏನೈತಿಲ್ಲ ಇದು ಕುಂದ್ರಾಗ, ಬೋರ್ ಆಗುತ್ತೆ. ಹಿಂಗೆ ದೇವಸ್ಥಾನಕ್ಕೆ ಬಂದ್ವಿ, ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನಮಗಿರೋದು ನಮ್ಮ ಊರಲ್ಲಿ ಇದು ಒಂದೇ ದೇವಸ್ಥಾನ. ಏನಿಲ್ಲ. ಯುಗಾದಿ ಹಬ್ಬಕ್ಕೆ ಜಾಸ್ತಿ ಗದ್ದಲನೇ ಇರುತ್ತೆ. ಆದರೆ ನಮ್ಮ ಊರಲ್ಲಿರೋ ನಮ್ಗೆ ಏಕೈಕ ದೇವಸ್ಥಾನ ಅಂದ್ರೆ ಇದು ಒಂದೇ. ನಾವು ಯಾವಾಗ ಬಂದರೂ ಇದೇ ಒಂದು ದೇವಸ್ಥಾನಕ್ಕೆ ಬರಬೇಕು. ಇನ್ನೂ ಒಂದು ಇದೆ ದೇವಸ್ಥಾನ, ಆ ದೇವಸ್ಥಾನಕ್ಕೆ ನಾವು ಹೋಗೋದೇ ಇಲ್ಲ. ಇವಾಗ ಒಂದು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿ ಹೊರಗೆ ಹೋಗ್ತಾ ಇದ್ದೀವಿ. ಏನಾದ್ರು ತಿನ್ಬೇಕಂತ ಬಂದೇವಿ. ಇಲ್ಲಿ ರೆಗ್ಯುಲರ್ ಆಗಿ ಬರೋ ನಮ್ಮ ಜಾಗದಲ್ಲಿ ಏನು ಇಲ್ಲೇ ಇವಾಗ ಹುಡುಗಾಡ್ಕೊಂಡು ನಾವು ಬೇರೆ ಕಡೆ ಹೋಗ್ಬೇಕು. ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟು ಎಲ್ಲ ಖಾಲಿ ಆಗ್ಬಿಡತ್ತಲ್ಲ ಈಗ. ಇಲ್ಲಿ ಬಜ್ಜಿ ಅಂಗಡಿ ಒಂದೈತಿ, ಅಲ್ಲಿ ಏನೋ JCB ಕೆಲಸ ಮಾಡಾಕತ್ತತಿ. ಏನಿದು ಇನ್ನ ಮನೆ ತಾನೇ ಬಂದು ಹೋಗಿ ಊರಾಗ ಎಷ್ಟು ಬೇಗ ಚೇಂಜ್ ಆಗ್ಬಿಡತ್ತಿದೆ. ನಮ್ಮ ಮೂಡ್ ಚೇಂಜ್ ಆಗ್ತಾ ಇದೆ. ಅಂತೂ ಬಂದು ಅವಾಗ ಗೋಬಿ ಮಂಚೂರಿಗೆ ಎಷ್ಟು ರಶ್ ಆಗೈತೆ ನೋಡಿ. ಇವಾಗ ರೋಡ್ ಸೈಡ್ ಗೋಬಿ ಮಂಚೂರಿ ತಿನ್ನಕ ಎಷ್ಟು ತನಕ ಕಾಯ್ಬೇಕು ನಾವು. ನೋಡಿ ನಮ್ಮೂರು ಗೋಬಿ ಮಂಚೂರಿ ಹೆಂಗಿದೆ ಅಂತ. ಸೊ ಈ ಒಂದು ವ್ಲಾಗು ಒಂದಿಷ್ಟಾದರೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು